ನಮಸ್ಕಾರ ಬಂಧುಗಳೇ, ಹೇಗಿದ್ದೀರಿ? ಜನರ ನಿರೀಕ್ಷೆಗಾಗಿ ದಡಿತವಾಗುತ್ತಿತ್ತು. ಇವತ್ತು ನಾವು ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವತ್ತು ಹಲ್ಕ್ ಹೋಗನ್ ನಮ್ಮ ಜೊತೆ ಇಲ್ಲ. ಫ್ಲೋರಿಡಾ ವಿಶ್ವ ಕುಸ್ತಿ ರಂಗವನ್ನು ಉತ್ತುಂಗಕ್ಕೆ ಕೊಂಡೊಯ್ದ ಐತಿಹಾಸಿಕ ದಂತಕತೆ, ವೃತ್ತಿಪರ ಕುಸ್ತಿಪಟು ಹಾಗೂ WWE ಹಾಲ್ ಆಫ್ ಫೇಮ್ ಹಲ್ಕ್ ಹೋಗನ್ 71ನೇ ವಯಸ್ಸಿನಲ್ಲಿ ಅಂದರೆ ಜುಲೈ 24 ಗುರುವಾರ ಹೃದಯಾಘಾತದಿಂದ ನಿಧನರಾದರು. ಅಂದು 1980 ಮತ್ತು 1990ರ ದಶಕ ಟಿವಿಯ ಮೇಲೆ WWE ಒಂದು ಕ್ರಾಂತಿಯಾಗಿ ಬೆಳೆಯುತ್ತಿದ್ದ ಸಮಯ. ಆ ಕ್ರಾಂತಿಯ ಮುಖವಾಗಿದ್ದರು ಹಲ್ಕ್ ಹೋಗನ್. ಚಿನ್ನದ ತರದ ಕೂದಲು, ಕೆಂಪು ಹಳದಿ ಬಟ್ಟೆಗಳು, ಅಗಲವಾದ ಎದೆಯು ಮತ್ತು ಆಕಾಶದತ್ತ ಎತ್ತಿದ 2 ಕೈಗಳು. ಅವರ ಧ್ವನಿ ಕೇಳಿದ ತಕ್ಷಣ ರಿಂಗಿನಲ್ಲಿ ನಡೆಯುತ್ತಿದ್ದದ್ದು ಕುಸ್ತಿಯ ಪಂದ್ಯವಲ್ಲ, ಅದು ಒಂದು ಭಾವನೆ ಆಗಿತ್ತು. ಅವರು ಕೇವಲ ರೆಸ್ಲರ್ ಅಲ್ಲ, ಅವರು ಒಂದು ಐಕಾನ್ ಆಗಿದ್ರು. ಇನ್ಸ್ಪಿರೇಷನ್ ಟು ಮಿಲಿಯನ್ಸ್. ಅವರ ನಂಬಿಕೆ, ಜೀವನ ಎಷ್ಟು ಕಠಿಣವಾದರೂ ಹಲ್ಕ್ ಹೋಗನ್ ಆಗಿ ಎದ್ದು ನಿಲ್ಲಬೇಕು, ತನ್ನ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಮತ್ತು ತನ್ನ ವಿರುದ್ಧ ಯಾರೇ ಆಗಲಿ ಗೆಲ್ಲಲೇಬಾರದೆನ್ನುವಂತಹ ಒಂದು ಛಲ ಅವರಲ್ಲಿತ್ತು. ಅವರ ಜೀವನವೇ ಒಂದು ಪುಸ್ತಕದಂತಿತ್ತು. ಪ್ರತಿ ಅಧ್ಯಾಯದಲ್ಲಿ ಹೊಸ ಪೈಪೋಟಿ, ಹೊಸ ಪಾತ್ರ, ಹೊಸ ಸಂದೇಶ. ಅವರು 6 ಬಾರಿ WWE ಚಾಂಪಿಯನ್ ಆಗಿದ್ರು ಮತ್ತು 6 ಬಾರಿ WWE ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿದ್ರು. ಇದು ಕೇವಲ ಅಂಕಿ ಅಂಶವಲ್ಲ, ಇದು ಇತಿಹಾಸ. 1987ರ ರೆಸ್ಲೆಮಾನಿಯಾ 3 ಆ ಕ್ಷಣವನ್ನು ಯಾರೂ ಮರೆತಾರು. 93,000ಕ್ಕೂ ಹೆಚ್ಚು ಜನ ಸ್ಟೇಡಿಯಂನಲ್ಲಿ ಹಲ್ಕ್ ಹೋಗೇ ಬದಲಿಸಿದಂತಹ ಒಂದು ಕ್ಷಣ. ಜನರು ಎದ್ದು ನಿಂತರು, ಅವರ ಕಣ್ಣಲ್ಲಿ ಕಣ್ಣೀರು. ಅವರ ನಂತರ ಹೋಗನ್ ಕೇವಲ ಫೈಲ್ವಾನ್ ಅಲ್ಲ, ಅವರು ರೆಸ್ಲರ್ ಸ್ವತಃ ಆಗಿಯೇ ಬಿಟ್ರು. ಮತ್ತೆ ಹೇಳುವುದಾದರೆ ಟ್ರೂ ಅಮೇರಿಕನ್ ಹೀರೋ. ಅವರ ಅಸಲಿ ಹೆಸರು ಟೆನ್ರಿ ಜೇನ್ ಬೊಲೆ. ಅವರ ಜಗತ್ತು ಅವರನ್ನು ಯಾವತ್ತೂ ಹಲ್ಕ್ ಹೋಗನ್ ಎಂಬ ಹೆಸರಲ್ಲಿ ನೆನಪಿಸುತ್ತದೆ. ಅವರ ಬದುಕಿನಲ್ಲಿ ಯಾವತ್ತೂ ಒಂದೇ ಮಾತು ಹೇಳುತ್ತಿದ್ರು: ಟ್ರೈನ್ ಹಾರ್ಡ್, ಸೇ ಯುವರ್ ಪ್ರೇಯರ್ಸ್, ಈಟ್ ಯುವರ್ ವಿಟಮಿನ್ಸ್. ಅಂದ್ರೆ ಪ್ರಯತ್ನಿಸಿ, ಪ್ರಾರ್ಥಿಸಿ ಮತ್ತು ವಿಟಮಿನ್ ತಿನ್ನಿ. ಈ ಮಾತುಗಳು ಲಕ್ಷಾಂತರ ಅಭಿಮಾನಿಗಳ ಜೀವನದ ಮಂತ್ರವಾಯಿತು. ಫೈನಲ್ ಡೇಸ್ ಅಂಡ್ ವರ್ಲ್ಡ್ಸ್ ಟ್ರಿಬ್ಯೂಟ್. ಕಳೆದ ಕೆಲವು ವರ್ಷಗಳಲ್ಲಿ ಅವರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು, ಆದರೆ ನಗುತ್ತಲೇ ಹೋರಾಡುತ್ತಲೇ ಮುಂದೆ ಸಾಗಿದರು. ಅವರ ಅಂತಿಮ ಕ್ಷಣಗಳಲ್ಲಿ ಪತ್ನಿ ಕ್ಯಾಯ್ ಮತ್ತು ಕುಟುಂಬದವರು ಅವರೊಂದಿಗೆ ಇದ್ದರು. ಅವರ ಅಗಲಿಕೆ ಕೇವಲ WWE ಅಥವಾ ಅಮೆರಿಕದ ನಷ್ಟವಲ್ಲ, ಇದು ಜಗತ್ತಿನ 106 ಕೋಟಿಗೂ ಹೆಚ್ಚು ಅಭಿಮಾನಿಗಳ ಹೃದಯದ ಮುರಿತ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದು ಕೂಡ RIP ಹಲ್ಕ್ ಹೋಗನ್ ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೆಡೆ ಟ್ರೆಂಡ್ ಆಗ್ತಿದೆ. ಜಾನ್ ಸೀನಾ, ದಿ ರಾಕ್, ಅಂಡರ್ಟೇಕರ್, ಸ್ಟೋನ್ ಕೋಲ್ಡ್ ರಂತಹ ಬಲಿಷ್ಠ ರೆಸ್ಲರ್ಗಳು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದಾರೆ. ಪ್ರತಿಯೊಬ್ಬರು ಹೇಳುತ್ತಿದ್ದಾರೆ ಹೋಗನ್ ವಾಸ್ ಅವರ್ ಹೀರೋ, ಅವರ್ ಇನ್ಸ್ಪಿರೇಷನ್. ಅವರು WWE ಅನ್ನು ಇಂದಿನ ಎತ್ತರಕ್ಕೆ ತಂದು ನಿಲ್ಲಿಸಿದರು. ಅವರು ಕೇವಲ ಮನರಂಜಕರಲ್ಲ, ಅವರು ಒಂದು ಯುಗ, ಒಂದು ಶಕ್ತಿ, ಒಂದು ಛಲಗಾರ, ಬಲಿಷ್ಠ ರೆಸ್ಲರ್. ಅವರು ಇಂದಿಗೂ ಪ್ರತಿಯೊಂದು ರಿಂಗ್ನಲ್ಲಿ ಪ್ರತಿಯೊಬ್ಬ ಅಭಿಮಾನಿಯ ಹೃದಯದಲ್ಲಿ ಜೀವಂತವಿದ್ದಾರೆ. ರೆಸ್ಟ್ ಇನ್ ಪವರ್ ಹಲ್ಕ್ ಹೋಗನ್, ಯು ವಿಲ್ ನೆವರ್ ಬಿ ಫಾರ್ಗಾಟನ್.